ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಚಾಪ್ಟರ್, ಹೌದಾ, 7ನೇ ತರಗತಿಯ ಪರಿಮಾಣಗಳ ಹೋಲಿಕೆ ಚಾಪ್ಟರ್ ಅನ್ನ ಹಿಂದಿನ ಕ್ಲಾಸಲ್ಲಿ ಪ್ರಾರಂಭ ಮಾಡಿದ್ವಿ. ಅದನ್ನ ಇವತ್ತು ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಶೇಕಡವಾರನ್ನು ಎಷ್ಟು ಎಂಬುದಾಗಿ ಪರಿವರ್ತಿಸುವುದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಶೇಕಡವಾರವನ್ನ ಕೊಟ್ಟಿರ್ತಾರೆ, ಹೌದಾ? ಆ ಕೊಟ್ಟಂತ ಶೇಕಡವಾರದ ಸಂಖ್ಯೆಯಲ್ಲಿ ಅದರ ಬೆಲೆ ಎಷ್ಟು ಅಂತ ನಾವು ತಿಳ್ಕೊಳ್ಳೋಣ. ಎಸ್. ಸೊ ಈಗ ನಾನೀಗ ಪ್ರಶ್ನೆಯನ್ನ ಬರಿತೀನಿ ಇಲ್ಲಿ. ಒಂದು ಸಮೀಕ್ಷೆಯ ಪ್ರಕಾರ 40 ಮಕ್ಕಳಲ್ಲಿ, ಒಂದು ಸಮೀಕ್ಷೆಯ ಪ್ರಕಾರ, ಸಮೀಕ್ಷೆ ಅಂದ್ರೆ ಸರ್ವೆ ಆಗಿದೆ, ಹೌದಾ? ಸೊ ಒಂದು ಸಮೀಕ್ಷೆಯಲ್ಲಿ ನಾವು ಏನ್ ತಿಳ್ಕೊಂಡ್ವಿ, 40 ಮಕ್ಕಳಲ್ಲಿ 25% ಮಕ್ಳು ಏನಿರ್ತಾರಲ್ಲ, 40 ಮಕ್ಕಳಲ್ಲಿ 25% ಮಕ್ಕಳು ಫುಟ್ಬಾಲ್ ಆಡುವುದನ್ನು ಇಷ್ಟಪಡುತ್ತಾರೆ. ಸೊ ಅವ್ರಿಗೆ ಏನ್ ಇಷ್ಟ ಆಗ್ತದೆ ಮಕ್ಳೇ? ಯಾವ ಗೇಮ್ ಆಡ್ಲಿಕ್ಕೆ, ಯಾವ ಆಟವನ್ನ ಆಡ್ಲಿಕ್ಕೆ ಇಷ್ಟಪಡ್ತಾರ ಅವರು? ಫುಟ್ಬಾಲ್. ಸೊ ಯಾರ್ಯಾರಿಗೆ ಫುಟ್ಬಾಲ್ ಇಷ್ಟ? ಬೇಗ ಬೇಗ ಎಲ್ರು ಕೈ ಎತ್ತಬೇಕು. ನಿಮ್ಗೆ ಫುಟ್ಬಾಲ್ ಇಷ್ಟನಾ? ಎಸ್, ಹೌದಾ? ಫುಟ್ಬಾಲ್ ಇಷ್ಟನಾ, ಕ್ರಿಕೆಟ್ ಇಷ್ಟನಾ? ಸೊ ಎಲ್ರಿಗೂ ತಿಳಿದಿರೋ ಹಾಗೆ ಈಗ ಕ್ರಿಕೆಟ್ ನಲ್ಲಿಯೂ ಕೂಡ ಏನ್ ನಡೆದಿದೆ? ವುಮನ್ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆದಿದೆ, ಹೌದಾ? ನಮ್ಮ ಭಾರತದ ಒಂದು ಮಹಿಳೆಯರ ಟೀಮ್ ಫೈನಲ್ಸಿಗೆ ಹೋಗಿದೆ, ಹೌದಾ? ಸೊ ಎಲ್ರು ಕೂಡ ಅವರಿಗೂ ಪ್ರೋತ್ಸಾಹ ಕೊಡಬೇಕು, ಸರಿನಾ? ಸೊ ಮುಂಬರುವ ದಿನಗಳಲ್ಲಿ ನಿಮ್ಮಲ್ಲಿ ಕೂತಂತ ಕೆಲವೊಂದು ಹುಡುಗಿಯರು ಕೂಡ ನಮ್ಮ ಭಾರತವನ್ನ ಏನ್ ಮಾಡ್ತಾರೆ, ಕ್ರಿಕೆಟ್ ದಲ್ಲಿ ಪ್ರೆಸೆಂಟ್ ಮಾಡುವಂತಹ ಒಂದು ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಗ್ಬೇಕು. ಅದೇ ರೀತಿ ಹುಡುಗರಿಗೂ ಕೂಡ. ಈಗ 40 ಮಕ್ಕಳಲ್ಲಿ 25% ಮಕ್ಕಳಿಗೆ ಯಾವೊಂದು ಆಟ ಇಷ್ಟ? ಫುಟ್ಬಾಲ್ ಇಷ್ಟ, ಹೌದಾ? ಹಾಗಾದ್ರೆ ಇದು ನಾವೀಗ ಏನನ್ನ ಕಂಡು ಹಿಡಿಬೇಕಂದ್ರೆ, 40 ಮಕ್ಕಳಲ್ಲಿ 25% ಅಂದ್ರೆ ಆಕ್ಚುಲಿ ಆಗಿ ಎಷ್ಟು ಪರ್ಸೆಂಟ್ ಮಕ್ಕಳಿಗೆ ಫುಟ್ಬಾಲ್ ಇಷ್ಟ? ಈಗ ನೀವು ಎಷ್ಟ್ ಮಕ್ಳಿಗೆ ಹೇಳ್ರಿ? 25% ಮಕ್ಳಿಗೆ. 25% ಅಂದ್ರೆ ಎಷ್ಟ್ ಮಕ್ಳು, ಹೌದಾ ಇಲ್ವೋ? ಸೊ ಅದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಅದನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂತಂದ್ರೆ, ಒಟ್ಟಾರೆ ಎಷ್ಟು ಮಕ್ಕಳಿದ್ದಾರೆ ಕ್ಲಾಸಲ್ಲಿ? 40 ಮಕ್ಕಳಿದ್ದಾರೆ. ಇಂಟು ಗುಣಾಕಾರ 25% ನಾವ್ ಏನ್ ಮಾಡ್ತೀವಿ? ಭಿನ್ನ ರಾಶಿ ರೂಪಕ್ಕೆ ಬರೀತೇವೆ. 25% ಅಂದ್ರೆ 25/100 ಅಂತ ಅರ್ಥನಾ? ಹೌದು. ಸೊ ಇಲ್ಲಿ 0 ಕ್ಯಾನ್ಸಲ್ ಆಯ್ತು. 25 10 ಕ್ಯಾನ್ಸಲ್ ಆಗ್ತಾವ? ಆಗ್ತವೆ. 5 5 25, 5 2 10, ನಂತರ 2 1 2, 2 2 4. ಸೊ 2 5 10. ಅಂದ್ರೆ 40 ಮಕ್ಕಳಲ್ಲಿ 10 ಮಕ್ಕಳಿಗೆ ಏನಾಯ್ತು? ಫುಟ್ಬಾಲ್ ಇಷ್ಟ. 10 ಮಕ್ಕಳಿಗೆ ಫುಟ್ಬಾಲ್ ಇಷ್ಟ. ಈಗ ನಿಮ್ಗೆ ಗೊತ್ತಾ? ಈಗ ನಾನ್ ಕೇಳಿದ್ರೆ 40 ಮಕ್ಕಳಲ್ಲಿ ಎಷ್ಟ್ ಮಕ್ಳಿಗೆ ಫುಟ್ಬಾಲ್ ಇಷ್ಟ ಹೇಳ್ರಿ? ಈಗ ನೀವ್ ಏನ್ ಮಾಡ್ತೀರಿ? ಅದರದ ಸಂಖ್ಯೆಯಲ್ಲಿ ಅದರ ಉತ್ತರ ಕೊಡ್ತೀರಿ. 25% ಅರ್ಥ ಏನು? 25% 10 ಮಕ್ಕಳು ಅಂತ ಅರ್ಥ. ಸೊ ಈ ರೀತಿ ನಾವು ಎಷ್ಟು ಅನ್ನೋದನ್ನ ಕಂಡು ಹಿಡಿತೀವಿ. ಈಗ ಒಂದು ಪ್ರಶ್ನೆಯನ್ನ ಇಲ್ಲಿ ಸಾಲ್ವ್ ಮಾಡೋಣ ಅಂತ. ಸ್ವೆಟರಿನ ಬೆಲೆಯ ಹ ರಾಹುಲ್ ಖರೀದಿಸಿದ ಸ್ವೆಟರ್ ಮೇಲೆ 25% ರಿಯಾಯಿತಿ ನೀಡಿದ್ದಾರೆ ರಾಹುಲ್ಗೆ. ಅದಕ್ಕಾಗಿ ಅವನ ಕಡೆ 200 ರೂಪಾಯಿ ಉಳಿಯಿತು. ಸೊ ರಾಹುಲ್ ಏನ್ ಮಾಡಿದಾನೆ? ಒಂದು ಸ್ವೆಟರ್ ಅನ್ನ ಖರೀದಿ ಮಾಡಿದಾನೆ, ಹೌದಾ? ಸ್ವೆಟರ್ ಅನ್ನ ಖರೀದಿಸಿದಾನೆ. ಖರೀದಿಸಿದ ಸ್ವೆಟರ್ ಮೇಲೆ ಅವನಿಗೆ ಡಿಸ್ಕೌಂಟ್, ರಿಯಾಯಿತಿ ಎಷ್ಟು ಕೊಟ್ಟಿದ್ದಾರೆ? 25% ಡಿಸ್ಕೌಂಟ್ ನ ಕೊಟ್ಟಿದ್ದಾರೆ. ಸೊ ಅವನಿಗೆ 25% ಡಿಸ್ಕೌಂಟ್ ಕೊಡೋದ್ರಿಂದ ಅವನಿಗೆ ಎಷ್ಟು ಉಳಿತು? ಅವನ ಕಡೆ 200 ರೂಪಾಯಿ ಉಳಿತು. ಸೊ ರಿಯಾಯಿತಿ ನೀಡುವ ಮೊದಲು ಸ್ವೆಟರಿನ ಬೆಲೆ ಎಷ್ಟು? ಈಗ 25% ರಿಯಾಯಿತಿ ಕೊಡೋದ್ರಿಂದ, ಡಿಸ್ಕೌಂಟ್ ಕೊಡೋದ್ರಿಂದ ಅವನಿಗ 200 ರೂಪಾಯಿ ಉಳಿತಂತಂದ್ರೆ ಅವ್ ಆಕ್ಚುಲಿ ಸ್ವೆಟರಿನ ಬೆಲೆ ಎಷ್ಟಾಯ್ತು?
ಸ್ವೇಟರಿನ ಒಂದು ಬೆಲೆ ಎಷ್ಟಾಯ್ತು ಹೇಳಿ ನೋಡೋಣ. ಇದನ್ನ ಯಾವ ರೀತಿ ಕಂಡು ಹಿಡಿತೀರಿ? ಸ್ವೇಟರಿನ ಬೆಲೆ ರಿಯಾಯಿತಿಕ್ಕಿಂತ ಮುಂಚೆ ಎಷ್ಟಿತ್ತು ಅಂತ ನಾವಿಲ್ಲಿ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿದುವುದು ಹೇಳ್ಬೋದಾ ನೀವು? 25% ಕೊಟ್ಟಿದ್ದಕ್ಕೆ 200 ರೂಪಾಯಿ ಆಯ್ತು. ಈಗ ನಾವು ಅಗಳೇ ಏನು ಟ್ರೈ ಮಾಡಿದ್ವಿ ಹೇಳ್ರಿ, ಯಾವ ಸ್ಟೆಪ್ ನ ಫಾಲೋ ಮಾಡಿದ್ವಿ ಅದೇ ಸ್ಟೆಪ್ ನ ಇಲ್ಲಿ ಫಾಲೋ ಮಾಡೋಣ. 25% ಅಂದ್ರೆ 25/100 ಇಂಟು ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಅಂದ್ರೆ ಏನು? ಸ್ವೇಟರಿನ ಬೆಲೆ. ಸೊ ಸ್ವೇಟರಿನ ಬೆಲೆ ಇಂಟು 25% ಮಾಡಿದಕ್ಕೆ ನಮ್ಗೆ ಎಷ್ಟು ಸಿಕ್ತು? 200 ರೂಪಾಯಿ ಸಿಕ್ತು. ಹೌದಾ ಇಲ್ಲೋ? ಹೌದಾ ಇಲ್ಲೋ? 25% ನಮ್ಗೆ ರಿಯಾಯಿತಿ ಸಿಕ್ಕಿತ್ತು. ಸೊ 25% ರಿಯಾಯಿತಿಯನ್ನ ನೀವು ಹೆಂಗ್ ಕಂಡು ಹಿಡಿತೀರಿ? ಈ ಬೆಲೆ ಏನಿರ್ತದ ಅದರಿಂದ ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ ಅದ್ರದ್ದು ಎಷ್ಟು ಉಳಿತು ಅಂತ ಗೊತ್ತಾಗಿದೆ. ಸೊ ನಮ್ಗೆ ಉಳಿದಿದ್ ರೊಕ್ಕ ಕೊಟ್ಟದ ಎಷ್ಟು ರಿಯಾಯಿತಿ ಕೊಟ್ಟಾರ ಪರ್ಸೆಂಟೇಜ್ ಒಳಗಂತ ಗೊತ್ತೈತಿ. ನಮ್ಗೆ ಏನ್ ಗೊತ್ತಿಲ್ಲ? ಈ ಬೆಲೆ ಗೊತ್ತಿಲ್ಲ. ಸೊ ಈಗ ಬೆಲೆ ಇದೇ ಮುಖಾಂತರ ಕಂಡು ಹಿಡಿಯೋಣ. 25 ಇಂಟು ಎಕ್ಸ್ ಅಂದ್ರೆ 25x/100 ಈಕ್ವಲ್ ಟು 200 ಮಾಡಿದೆ. ಈಗ 25x ಇಸ್ ಈಕ್ವಲ್ ಟು 200. 100 ನ ಈ ಕಡೆ ಕಳಿಸಿದ್ರೆ ಏನಾಗ್ತದ? ಇಲ್ಲಿ ಭಾಗಾಕಾರ ಅದ, ಇಲ್ಲಿ ಬಂದ್ರೆ ಗುಣಾಕಾರ ಆಗ್ತದ. ಹೌದಾ? ಸೊ ಇದು ಕೂಡ ಏನೈತಿ? 25 ಇಂಟು ಎಕ್ಸ್ ಇದೆ. 25 ಇಂಟು ಎಕ್ಸ್ ಅಂದ್ರೆ 25ನ ಈ ಕಡೆ ಕಳಿಸಿದ್ರೆ ಏನಾಕೈತಿ? ಭಾಗಾಕಾರ ಆಗ್ತದೆ. 200 ಇಂಟು 100 ಅಪಾನ್ ನಾನು ಎಷ್ಟು ಹಾಕ್ತೀನಿ? 25. ಹೌದಾ? ಈಗ 5 25, 5 20 100, 5 1 5, 5 4 20. ಸೊ 200 ಇಂಟು 4 ಎಷ್ಟು ಬಂತು? 200 ಇಂಟು 4 ಅದ್ರ ಬೆಲೆ ಎಷ್ಟಾಯ್ತು? 4 4 0 0, 4 0 0, 4 8. ಸೊ ಅದ್ರ ಬೆಲೆ ಎಷ್ಟಾಯ್ತು? 800 ರೂಪಾಯಿ ಆ ಒಂದು ಸ್ವೆಟರಿನ ಬೆಲೆ ಆಯ್ತು. ತಿಳಿತಾ ಮಕ್ಳೇ? ಇಲ್ಲಿ ನಮ್ಗೆ ಎಷ್ಟು ಬೆಲೆ ಅಂತ ಕೊಟ್ಟಿದ್ದಿಲ್ಲ, ಆದ್ರೆ ನಾವ್ ಏನ್ ಮಾಡಿದ್ವಿ? ಅದೇ ರೀತಿ ಸ್ಟೇಟ್ಮೆಂಟ್ ನ ಬರ್ದು ಸ್ವಲ್ಪ ಈಕ್ವೇಶನ್ ಸಾಲ್ವ್ ಮಾಡೋದ್ರಲ್ಲಿ ನಾವ್ ಏನ್ ಮಾಡಿದ್ವಿ? ಒಂದು ಬದಲಾವಣೆ ಮಾಡ್ಕೊಂಡು ಇಲ್ಲಿ ನಾವು ಒಂದು ಬೆಲೆಯನ್ನ ಕಂಡು ಹಿಡಿದ್ವಿ. ಸರಿನಾ? ಸೊ ಈ ರೀತಿ ಶೇಕಡಾವಾರದಲ್ಲಿ ಎಷ್ಟು ಅಂತ ಕೊಟ್ಟಾಗ ನೀವು ಅದ ಎಷ್ಟರ ಬೆಲೆ ಶೇಕಡಾವಾರ ಸಹಾಯದಿಂದನೇ ಕಂಡು ಹಿಡಿಬಹುದು. ಸರಿನಾ? ಈಗ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ ಅಂತೆ. ಅನುಪಾತವನ್ನು ಶೇಕಡಕ್ಕೆ ಪರಿವರ್ತಿಸುವುದು. ಈಗ ಅನುಪಾತವನ್ನ ಕೊಟ್ಟಿರ್ತಾರೆ, ಅದನ್ನ ಶೇಕಡಕ್ಕೆ ಯಾವ ರೀತಿ ನೀವು ಪರಿವರ್ತನೆ ಮಾಡ್ತೀರಿ? ಅನುಪಾತವನ್ನು ಶೇಕಡಾಗೆ ಪರಿವರ್ತಿಸುವುದು. ಈಗ ಪ್ರಶ್ನೆಯನ್ನ ಬರಿತೀನಿ ಇಲ್ಲಿ. ರವಿಗೆ 2 ಭಾಗ. ರವಿಗೆ ಏನ್ ಮಾಡಿದ್ದಾರೆ? 2 ಭಾಗ. ರಾಜುವಿಗೆ 3 ಭಾಗ. ರಾಜುವಿಗೆ 3 ಭಾಗ. ನಂತರ ರಾಯಗೆ ಎಷ್ಟು ಕೊಟ್ಟಿದ್ದಾರೆ? 5 ಭಾಗವನ್ನ 5 ಭಾಗ ದೊರೆಯುವಂತೆ ರವಿ, ರಾಜು, ರಾಯರ ನಡುವೆ 250 ರೂಪಾಯಿಯನ್ನು ಹಂಚಬೇಕಾಗಿದೆ. ಸೊ ಈ ಒಂದು ಏನ್ ಅಮೌಂಟ್ ಬಂದಿದೆಲ್ಲ, ರೊಕ್ಕ ಕೊಟ್ಟಿದಾರಲ್ಲ ಅವ್ರು 250 ರೂಪಾಯಿಯನ್ನ, ಆ ಅಮೌಂಟ್ ನ ನಾವ್ ಏನ್ ಮಾಡ್ಬೇಕು? ರವಿಗೆ 2 ಭಾಗ ಸಿಗ್ಬೇಕು, ರಾಜುಗೆ 3 ಭಾಗ, ನಂತರ ರಾಯಗೆ 5 ಭಾಗ ಸಿಗುವಂತೆ ನಾವ್ ಏನ್ ಮಾಡ್ಬೇಕು? ಅದನ್ನ ಹಂಚ್ಬೇಕು. ಮತ್ತು ಪ್ರತಿಯೊಬ್ಬರಿಗೆ ಎಷ್ಟು ಒಂದು ಭಾಗ ಸಿಗ್ತಿದೆ ಅಂತ ನಾವು ಕಂಡು ಹಿಡಿಬೇಕು. ಸರಿನಾ? ಪ್ರತಿಯೊಬ್ಬರಿಗೆ ದೊರೆಯುವ ಹಣವೆಷ್ಟು? ಶೇಕಡ ಕ್ರಮದಲ್ಲಿ ಎಷ್ಟವಾಗುತ್ತದೆ? ಸೊ ಈಗ ಹಂಚಾದ್ಮೇಲೆ ಅದರದ್ದು ಒಂದು ಶೇಕಡ ಕ್ರಮನು ನಾವು ಏನ್ ಮಾಡ್ಬೇಕು? ಇಲ್ಲಿ ಕಂಡು ಹಿಡಿಬೇಕು. ಸರಿನಾ? ಈಗ ಮೊದಲಿಗೆ ನಾವು ಅದರ ಅನುಪಾತವನ್ನ ಬರ್ಕೊಳ್ಳೋಣ. ಅನುಪಾತ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ. ರವಿಗೆ, ರಾಜುಗೆ, ರಾಯಗೆ. ಹೌದಾ?
ರವಿಗೆ ಎಷ್ಟು ಕೊಟ್ಟಿದ್ದಾರೆ? 2 ಭಾಗ, ರಾಜುಗೆ 3 ಭಾಗ, ರಾಯಗೆ 5 ಭಾಗ. ಸೊ ನಮ್ಮ ಅನುಪಾತ ಏನಾಯ್ತು? 2:3:5 ಆಯ್ತು. ಈಗ ಒಟ್ಟು ಭಾಗಗಳು ಎಷ್ಟಾತು? 2 + 3 + 5 ಎಷ್ಟಾಯ್ತು? 10 ಆಯ್ತು. ಒಟ್ಟಾರೆ ಎಷ್ಟು ಭಾಗ ಮಾಡಿದ್ದಾರೆ? 250ರಲ್ಲಿ 10 ಭಾಗಗಳನ್ನ ಮಾಡಿದ್ದಾರೆ. ಸೊ ಈಗ ಒಂದು ರವಿದು ಭಾಗ ಕಂಡು ಹಿಡಿಯೋಣ. 250 ರೂಪಾಯಲ್ಲಿ ನಾವು ರವಿಗೆ ಎಷ್ಟು ಕೊಡ್ಬೇಕು? ಎಷ್ಟು ಭಾಗ ಮಾಡ್ಬೇಕು? 2 ಭಾಗ. ಒಟ್ಟಾರೆ ಭಾಗಗಳು ಎಷ್ಟು? 10. ಸೊ 2/10 ಅಂತ ಮಾಡ್ತೀವಿ. ಎಷ್ಟಾಯ್ತು? 0 0 ಕ್ಯಾನ್ಸಲ್ ಆಯ್ತು. 25 ಎರಡ್ಲೆ ಎಷ್ಟು? 50. 50 ರೂಪಾಯಿ ರವಿಗೆ ಹೋತು. ಈಗ ಮತ್ತೆ ನೆಕ್ಸ್ಟ್ ಯಾರ್ದು? ರಾಜುಗೆ ಕಂಡು ಹಿಡಿಬೇಕು. ರಾಜುಗೆ ಕೂಡ 250 ಇಂಟು ಅವಂದು ಎಷ್ಟು ಭಾಗ ಇದೆ? 3 ಇದೆ. 3/10. ಒಟ್ಟಾರೆ ಎಷ್ಟು ಭಾಗ ಮಾಡೇವಿ? 10 ಭಾಗ. 10 0 0 ಕ್ಯಾನ್ಸಲ್ ಆಯ್ತು. 25 ಮೂರ್ಲೆ ಎಷ್ಟಾಯ್ತು? 25 ಮೂರ್ಲೆ ಎಸ್ ವೆರಿ ಗುಡ್ 75 ರೂಪಾಯಿ ಆಯ್ತು. ಈಗ ರಾಯಗೆ ಎಷ್ಟು? ರಾಯಗೆ ಒಟ್ಟಾರೆ 250ರಲ್ಲಿ ಅವನಿಗೆ ಎಷ್ಟು ಭಾಗ ಮಾಡ್ಬೇಕು? 5 ಭಾಗ. ಸೊ 0 0 ಕ್ಯಾನ್ಸಲ್ ಆಯ್ತು. 25ಲೆ 5 225 ಏನಾಯ್ತು? ರಾಯಗೆ ಹೋಯ್ತು. ಸೊ ಒಟ್ಟಾರೆ ಎಲ್ಲರಿಗೂ ಎಷ್ಟು ಹಣ ಬಂದಿದೆ ಅಂತ ಇಲ್ಲಿ ಗೊತ್ತಾಯ್ತು. ಈಗ ನಾವು ಅದನ್ನ ಏನ್ ಮಾಡ್ಬೇಕು? ಶೇಕಡಕ್ಕೆ ಅದನ್ನ ನಾವು ಪರಿವರ್ತನೆ ಮಾಡ್ಬೇಕು. ಮೊದ್ಲಿಗೆ ರವಿದು ಕಂಡು ಹಿಡಿಯೋಣ ಅಂತ ಇಲ್ಲಿ. ಸೊ ರವಿಗೆ ಎಷ್ಟು ಸಿಗ್ತಾ ಇದೆ? ಅವನಿಗೆ ಎಷ್ಟು ಬಂದಿದೆ? 50 ರೂಪಾಯಿ ಬಂದಿದೆ. ಹೌದೋ ಇಲ್ವೋ? ಅವನ ಒಂದು ಅನುಪಾತ ನಾವ್ ಏನ್ ಕಂಡು ಹಿಡಿದೀವಿ? 2/10. ಸೊ ಅದನ್ನೇ ಬಳಸೋಣ ಇಲ್ಲಿ. ರವಿಗೆ 2/10 ಅಂದ್ರೆ ಅವನಿಗೆ ಕೊಟ್ಟಂತ ಭಾಗ ಎಷ್ಟು? 2 ಭಾಗ. ಒಟ್ಟಾರೆ ಎಷ್ಟು ಭಾಗ ಮಾಡಿದೀವಿ? 10 ಭಾಗಗಳನ್ನ ಮಾಡಿದೀವಿ. ಸೊ 2/10 ಇಂಟು 100. ಯಾಕಂದ್ರೆ ನಾವು ಶೇಕಡಕ್ಕೆ ಯಾವುದೇ ಒಂದು ಕೊಟ್ಟಂತ ಒಂದು ಭಿನ್ನ ರಾಶಿ ಆಗ್ಲಿ ಅಥವಾ ಅನುಪಾತವಾಗ್ಲಿ ಅದನ್ನ ನಾವು ಶೇಕಡಕ್ಕೆ ಪರಿವರ್ತನೆ ಮಾಡ್ತೀವಿ ಅಂದ್ರೆ ಇಂಟು 100 ಮಾಡ್ಬೇಕು. ಸೊ 0 0 ಕ್ಯಾನ್ಸಲ್ ಮಾಡ್ದೆ 2 10ಲೆ 20% ಯಾರಿಗ್ ಸಿಕ್ತು? ರವಿಗೆ ಬಂತು. ರಾಜುವಿಗೆ ಎಷ್ಟು ಹೇಳ್ರಿ? ಅವಂದ ಅನುಪಾತ ಎಷ್ಟಿದೆ? 3/10 ಇದೆ ಅವಂದ್ರಿ. ಹೌದಾ? 3/10ರಲ್ಲಿ 10 ಇಂಟು 100 ಮಾಡಿ ಎಷ್ಟಾಯ್ತು? ಅವನಿಗೆ 30% ಸಿಕ್ಕಂಗಾಯ್ತು. ನಂತರ 5/10 ಇಂಟು 100. ಸೊ ಕ್ಯಾನ್ಸಲ್ ಆಯ್ತು. 5 10ಲೆ 50% ಯಾರಿಗ್ ಸಿಕ್ತು? ರಾಯಗೆ ಸಿಕ್ತು. ಸೊ ಈ ರೀತಿ ಶೇಕಡದಲ್ಲೂ ನಾವು ಕಂಡು ಹಿಡಿದ್ವಿ. ಆಕ್ಚುಲಿ ಆಗಿ ಅವರಿಗೆ ಎಷ್ಟು ಹಣ ಸಿಕ್ಕಿದೆ ಅಂತಾನು ನಾವು ಏನ್ ಮಾಡಿದ್ವಿ ಇಲ್ಲಿ ಕಂಡು ಹಿಡಿದ್ವಿ. ಸೊ ಈ ರೀತಿ ನೀವು ಶೇಕಡವಾರನ ಅನುಪಾತದಿಂದ ಶೇಕಡವಾರಕ್ಕೆ ನಾವು ಈ ರೀತಿ ಅದನ್ನ ಪರಿವರ್ತನೆ ಮಾಡಬಹುದು. ಈಗ ಪ್ರತಿ ಶತಕಕ್ಕೆ ಏರಿಕೆ ಅಥವಾ ಇಳಿಕೆಯನ್ನ ನಾವಿಲ್ಲಿ ನೋಡಬಹುದು. ಸೊ ಏರಿಕೆ ಮತ್ತು ಇಳಿಕೆ ಒಂದು ವಿಷಯವನ್ನ ಇಲ್ಲಿ ನಾವು ಕಲಿಯೋಣ ಅಂತ. ಒಂದು ಶಾಲಾ ತಂಡವು ಪ್ರಸ್ತುತ ವರ್ಷ 6 ಪಂದ್ಯಗಳನ್ನ ಗೆದ್ದಿದೆ. ಸೊ ಎಷ್ಟು ಪಂದ್ಯಗಳನ್ನ ಗೆದ್ದಿದೆ? ಗೆದ್ದಂತ ಪಂದ್ಯಗಳು 6. ಯಾವ ವರ್ಷ ಇದು? ಈ ವರ್ಷ. ಪ್ರಸ್ತುತ ವರ್ಷ ಅಂದ್ರೆ ಈ ವರ್ಷ 6 ಪಂದ್ಯಗಳನ್ನ ಗೆದ್ದಿದ್ದಾರೆ. ಕಳೆದ ವರ್ಷ ಎಷ್ಟು ಗೆದ್ದಿದ್ರು? ಕಳೆದ ವರ್ಷ 4 ಪಂದ್ಯಗಳನ್ನ ಗೆದ್ದಿದ್ರು. ಈಗ ಏರ್ತೋ ಇಳಿತೋ? ಇಲ್ಲಿ ಏರಿಕೆ ಆಗಿದೆ. ಹೌದೋ ಇಲ್ಲೋ? ಕಳೆದ ವರ್ಷ 4 ಗೆಲುವು ಆದ್ರೆ ಈ ವರ್ಷ 6 ಗೆಲುವು. ಹಾಗಾಗಿ ಎಷ್ಟ ಏರಿಕೆ ಆಗಿದೆ ಇಲ್ಲಿ? ಹೆಂಗ್ ಕಂಡು ಹಿಡಿತೀರಿ ಏರಿಕೆಯನ್ನ? ಈ ವರ್ಷ ಗೆದ್ದಂತ ಪಂದ್ಯಗಳ ಸಂಖ್ಯೆ ಮೈನಸ್ ಹೋದ್ ವರ್ಷ ಗೆದ್ದಂತ ಪಂದ್ಯಗಳ ಸಂಖ್ಯೆ ಎಷ್ಟಾಯ್ತು? 6 - 4 2 ಪಂದ್ಯಗಳು ಹೆಚ್ಚಿಗೆ ಗೆದ್ದಿದ್ದಾರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಹೌದಾ?
ಹೋಲಿಕೆ ಮಾಡಿದ್ರೆ. ಈಗ ನಾವ್ ಇದನ್ನ ಏನ್ ಮಾಡ್ಬೇಕು, ಈ ಏರಿಕೆ ಏನ್ ಬಂದಿದೆ ಅಲ್ಲ ಅದನ್ನ ಶೇಕಡ ರೂಪದಲ್ಲಿ ತೋರಿಸ್ಬೇಕು. ಶೇಕಡ ಏರಿಕೆಯನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯುವುದು? ಶೇಕಡ ಏರಿಕೆ ಒಟ್ಟು ಬದಲಾವಣೆ, ಒಟ್ಟು ಬದಲಾವಣೆ ಅಪಾನ್ ಮೂಲ ಮೊತ್ತ, ಮೂಲ ಮೊತ್ತ. ಸೊ ನಾವು ಇಂಟು 100 ಮಾಡ್ಬೇಕು, ಯಾಕಂದ್ರೆ ನಾವು ಶೇಕಡದಕ್ಕೆ ಕಂಡುಹಿಡಿಲಿಕತ್ತೀವಿ. ಈಗ ಒಟ್ಟು ಬದಲಾವಣೆ ಎಷ್ಟಾಗಿದ್ದಾವೆ? 2 ಪಂದ್ಯಗಳು ಹೆಚ್ಚಿಗೆ ಗೆದ್ದಿದ್ದಾರೆ, ಅದೇ ಬದಲಾವಣೆ. ಅಪಾನ್ ಮೂಲ ಮೊತ್ತ ಅಂದ್ರೆ ಮೊದಲಿಗೆ ನಮ್ಗೆ ಬಂದಂತ ಒಂದು ಮೊತ್ತ ಯಾವುದು? ಹೋದ ವರ್ಷದ ಗೆದ್ದಂತ ಪಂದ್ಯಗಳ ಒಂದು ಮೊತ್ತ 4 ಇಂಟು 100. ಸೊ 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 ಐದ್ಲೆ 10. ಸೊ ಎಷ್ಟಾಯ್ತು? ಎಷ್ಟಾಯ್ತು ಹೇಳಿ ನೋಡೋಣ. ಶೇಕಡದ ಒಂದು ಏರಿಕೆ 50% ಏರಿಕೆ ಆಯ್ತು. 50% ಏರಿಕೆ ಆಯ್ತು. ಸರಿನಾ? ಈಗ ಮತ್ತೊಂದು ಮಾಡೋಣ ಅಂತ. ಒಂದು ದೇಶದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಒಟ್ಟು 10 ವರ್ಷಗಳ ಅವಧಿಯಲ್ಲಿ 150 ಲಕ್ಷದಿಂದ 100 ಲಕ್ಷಕ್ಕೆ ಇಳಿದಿದೆ. ಸೊ ಏನಾಗಿದೆ, ಒಂದು ದೇಶದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಎಷ್ಟಿತ್ತು ಮೊದಲಿಗೆ? 10 ವರ್ಷಗಳ ಅವಧಿಯಲ್ಲಿ ಏನಾಗೈತಿ? ಮೊದಲಿಗೆ ಎಷ್ಟಿತ್ತು ಮಕ್ಳೇ? ಮೊದಲಿಗೆ 150 ಲಕ್ಷ ಇತ್ತು. ಅದರಿಂದ ಎಷ್ಟು ಇಳಿದಿದೆ? 100 ಲಕ್ಷಕ್ಕೆ ಬಂದಿದೆ 10 ವರ್ಷದ ಒಂದು ಅವಧಿಯಲ್ಲಿ. ಹೌದಾ? ಈಗ ನಾವು ಏನ್ ಕಂಡುಹಿಡಿಬೇಕು? ಶೇಕಡ ಇಳಿಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಮೊದಲಿಗೆ ಎಷ್ಟು ಇಳಿಕೆ ಆಯ್ತು ಹೇಳ್ಬೋದಾ? 150 ಮೈನಸ್ 100ನ್ನ ಮಾಡಿ ಎಷ್ಟಾಯ್ತು? ಎಷ್ಟು ಬಂತು ಹೇಳಿ ನೋಡೋಣ. 50 ಲಕ್ಷ ಏನಾಗಿದೆ? ಇಳಿಕೆ ಆಗಿದೆ. 50 ಲಕ್ಷ ಇಳಿಕೆ ಆಗಿದೆ. ಹೌದಾ? ಸೊ ಈಗ ಶೇಕಡ ಇಳಿಕೆ ಅದೇ ಫಾರ್ಮುಲಾನ ಬೆಳೆಸ್ಬೇಕು. ಏನಂದ್ರೆ ಒಟ್ಟು ಬದಲಾವಣೆ ಡಿವೈಡೆಡ್ ಬೈ ಮೂಲ ಮೊತ್ತ ಇಂಟು 100. ಒಂದ್ ನಿಮಿಷ. ಈಗ ಒಟ್ಟು ಬದಲಾವಣೆ ಎಷ್ಟಾಗಿದೆ? 50 ಲಕ್ಷ ಇಳಿದಿದೆ. ಮೂಲ ಮೊತ್ತ ಎಷ್ಟಿತ್ತು ನಮ್ದು? 150. ಮೊದ್ಲಿಗೆ ಎಷ್ಟಿತ್ತು? ಅನಕ್ಷರ ಒಂದು ಸಂಖ್ಯೆ, ಅನಕ್ಷರಸ್ಥರದ ಸಂಖ್ಯೆ 150 ಇಂಟು 100. ಸೊ ಇಲ್ಲೊಂದ್ 0 ಇಲ್ಲೊಂದ್ 0 ಹೋಯ್ತು. ಹೌದಾ? ಈಗ 5ಲೆ ಮಾಡೋಣ. 5 ಮೂರ್ಲೆ 15. 5 ಮೂರ್ಲೆ 15. 5 ಎರಡ್ಲೆ 10. ಸೊ 50 ಇಂಟು 2 100. 52ಲೆ 100 ಅಪಾನ್ 3. ಸೊ ಈಗ ಡಿವೈಡ್ ಮಾಡೋಣ ಅಂತ. 3 ಮೂರ್ಲೆ 9. 10 ಮೈನಸ್ 9 1 ಉಳಿತು. ಈ 0ನ ಕೆಳಗ್ ತಗೋತೀನಿ. 3 ಮೂರ್ಲೆ ತಿರ್ಗಾ 9 1 ಉಳಿತು. ಹೌದಾ? ಸೊ ನಮ್ದು ಪರ್ಸೆಂಟೇಜ್ ಎಷ್ಟು ಬಂತು? ಶೇಕಡ 33 ಅಪಾನ್ 33 ಇಂಟಿಜರ್ 1/3% ಅಂತ ಬಂತು. ಸೊ ಈ ನಮ್ದ ಇಳಿಕೆಯ ಒಂದು ಶೇಕಡದಲ್ಲಿ ನಾವು ಕಂಡು ಹಿಡಿದ್ವಿ. ಸೊ ಈ ರೀತಿ ನೀವೇನ್ ಮಾಡ್ತೀರಿ? ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನ ಕಂಡು ಹಿಡಿತೀರಿ. ಸರಿನಾ? ಈಗ ಶೇಕಡ ಲಾಭ ಮತ್ತು ಶೇಕಡ ನಷ್ಟದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ. ಮೊದ್ಲಿಗೆ ನಾವ್ ಏನ್ ತಿಳ್ಕೊಬೇಕಂದ್ರೆ ಲಾಭ ನಷ್ಟ ಅಂದ್ರೆ ಏನು? ಈಗ ಉದಾಹರಣೆಗೆ ನಾನು ಒಂದು ಅಂಗಡಿಯನ್ನ ಇಟ್ಟಿದ್ದೀನಿ ಅಂತ ತಿಳ್ಕೊರಿ. ಅಂಗಡಿಯನ್ನ ಇಟ್ಟಿದ್ದೀನಿ. ಸೊ ಅಂಗಡಿಯಲ್ಲಿ ನಾನು ಏನ್ ಮಾಡ್ತೀನಿ? ನಾನು ಇಲ್ಲಿ ಸ್ವೆಟರ್ದೇ ಉದಾಹರಣೆ ತಗೊಳ್ಳೋಣ. ಸ್ವೆಟರ್ ಅನ್ನ ಮಾರ್ಲಿಕತ್ತೀನಿ ಅಂತ ತಿಳ್ಕೊಂಡಿವ್ನ. ಹೌದಾ? ನಂದೊಂದು ಅಂಗಡಿ ಇದೆ. ಹೌದಾ?
ಅಂಗಡಿ ಇದೆ. ಅಂಗಡಿಯಲ್ಲಿ ನಾನು ಏನ್ ಮಾರ್ಲಿಕತ್ತೀನಿ, ಸ್ವೇಟರ್ ಅನ್ನ ಮಾರ್ಲಿಕತ್ತೀನಿ. ಸೊ ಸ್ವೇಟರ್ ಅನ್ನ ನಾನು ಏನ್ ಮಾಡ್ತೀನಿ, ಯಾರು ಅದನ್ನ ರೆಡಿ ಮಾಡ್ತಾರಲ್ಲ ಅವ್ರ ಕಡೆ ಅಂತ ತಗೋತೀನಿ. ಅಂದ್ರೆ ಹೋಲ್ಸೇಲರ್ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿದಾಗ ಅದನ್ನ ಮಾಡ್ತಾರ, ಹೌದಾ ಇಲ್ಲೋ. ಸೊ ಆ ಫ್ಯಾಕ್ಟ್ರಿ ಅಂತ ನಾನು ಏನ್ ಮಾಡ್ತೀನಿ, ಖರೀದಿ ಮಾಡ್ತೀನಿ. ಸೊ ನಾನ ಸ್ವೆಟರ್ ಅವನ್ ಕಡೆ ಖರೀದಿ ಮಾಡ್ಬೇಕಂದ್ರೆ ಅವನಿಗೆ ನಾನ್ ಏನ್ ಕೊಡ್ಬೇಕು, ರೊಕ್ಕವನ್ನ ಕೊಡ್ಬೇಕು, ಹೌದಾ ಇಲ್ವೋ. ಸೊ ಅವ ಫ್ಯಾಕ್ಟ್ರಿದಲ್ಲಿ ಏನ್ ಮಾಡ್ಲಿಕತ್ತಾನೆ, ಪ್ರತಿ ಸ್ವೆಟರ್ಗೆ 500 ರೂಪಾಯಿ ಹಚ್ ಮಾರ್ಲಿಕತ್ತಾನೆ. ಸೊ ನಾನ್ ಏನ್ ಮಾಡ್ದೆ, 500 ರೂಪಾಯಿ ಹಚ್ಚಿ 500 ರೂಪಾಯಿ ಕೊಟ್ಟು ಒಂದ್ ಸ್ವೆಟರ್ ಅನ್ನ ತಗೋತೀನಿ. ನಾನ್ ಏನ್ ಮಾಡ್ತೀನಿ, ಅದನ್ನ ತಿರ್ಗಾ ಗ್ರಾಹಕರಿಗೆ ಮಾರಾಟ ಮಾಡ್ತೀನಿ, ಹೌದೋ ಇಲ್ವೋ. ಗ್ರಾಹಕರಿಗೆ ಮಾರಾಟ ಮಾಡ್ತೀನಿ. ಈಗ ನಾ ಗ್ರಾಹಕರಿಗೆ ಮಾರುವಾಗ ನಾನು 500 ರೂಪಾಯಿಗೆ ಮಾರ್ತೀನೋ ಎಷ್ಟಕ್ ಮಾರ್ತೀನಿ, 500 ರೂಪಾಯಿಗೆ ಮಾರ್ತೀನಾ, ಇಲ್ಲ. 500 ರೂಪಾಯಿಗೆ ಮಾರ್ತೀನ, ಇಲ್ಲ. ಒಟ್ಟೆ ಇಲ್ಲ. ಯಾಕಂದ್ರೆ ನನಗ್ ಲಾಭ ಬೇಕೋ ಇಲ್ವೋ. ಸೊ 500 ರೂಪಾಯಿ ಕೊಟ್ಟು ತಂದಂತ ಸ್ವೆಟರ್ ಅನ್ನ ನಾನ್ ಏನ್ ಮಾಡ್ತೀನಿ, ಅದನ್ನ 700 ರೂಪಾಯಿಗೆ ಮಾರ್ತೀನಿ. ಯಾರಿಗೆ, ಗ್ರಾಹಕರಿಗೆ. ಅಂದ್ರೆ ಇಲ್ಲಿ ಏನಾಯ್ತು, ಈ ಒಂದು ಬೆಲೆಗೆ ನಾವೇನಂತ ಕರಿತೀವಿ, ಕೊಂಡ ಬೆಲೆ. ಇದಕ್ಕೆ ನಾವೇನಂತ ಕರಿತೀವಿ, ಕೊಂಡ ಬೆಲೆ. ಇದೊಂದು ಬೆಲೆಗೆ ಏನಾಯ್ತು, ಇದಕ್ಕೆ ನಾವೇನಂತ ಕರಿತೀವಿ, ಮಾರಿದ ಬೆಲೆ. ಕೊಂಡ ಬೆಲೆ ಅಂದ್ರೆ ನಾವು ಆ ವಸ್ತುವನ್ನ ಖರೀದಿ ಮಾಡಲು ಕೊಟ್ಟಂತ ಒಂದು ಬೆಲೆ. ಮಾರಿದ ಬೆಲೆ ಅಂದ್ರೆ ಗ್ರಾಹಕರಿಗೆ ನಾವು ಏನ್ ಮಾಡ್ತೀವಿ, ಆ ಬೆಲೆ ಇಟ್ಟು ಆ ವಸ್ತುವನ್ನ ಮಾರ್ತೀವಿ, ಹೌದಾ ಇಲ್ಲೋ. ಸೊ ಈಗ ಕೊಂಡ ಬೆಲೆ ಕಡಿಮೆ ಇತ್ತು, ಮಾರಿದ ಬೆಲೆ ಹೆಚ್ಚಿಗಿತ್ತು ಅಂತಂದ್ರೆ ಏನಾಗ್ತದ, ಲಾಭ ಆಗ್ತದ. ಇಲ್ಲಿ ನನಗೆ ಎಷ್ಟು ಲಾಭ ಆಯ್ತು ಹೇಳಿ ನೋಡೋಣ. 500 ರೂಪಾಯಿ ಕೊಂಡು ತಂದಿದ್ದೆ, 700 ರೂಪಾಯಿ ಕೊಟ್ಟೆ. ಎಷ್ಟಾಯ್ತು, 700 ಮೈನಸ್ 500 ಮಾಡ್ರಿ. ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೊ ಲಾಭದ ಒಂದು ಫಾರ್ಮುಲಾ ಏನು, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೊ ಎಷ್ಟಾಯ್ತು ಇಲ್ಲಿ, 700 ಮೈನಸ್ 500 ಎಷ್ಟಾಯ್ತು, 200 ರೂಪಾಯಿ ನಂದು ಏನಾಯ್ತು, ಲಾಭವಾಯ್ತು, ಹೌದಾ. ಸೊ ಲಾಭದ ಒಂದು ನಿಮ್ಗೆ ಪ್ರಸಂಗ ತಿಳಿತಾ. ಈಗ ಅದೇ ರೀತಿ ಈಗ ನಿಮ್ಗೆ ಅನ್ಸುತ್ತಾ, ಹ್ಮ್ ಏನಂತಾರೆ, ಸ್ವೆಟರ್ 12 ತಿಂಗಳು ನಾವು ಮಾರಬಹುದು ಅಂತ. ಸ್ವೆಟರ್ ಯಾವ ಸೀಸನ್ ನಲ್ಲಿ ಹೆಚ್ಚಿಗೆ ಹೋಗ್ತಾವ್, ಮಳೆಗಾಲದಲ್ಲಿ, ಹೌದೋ ಇಲ್ವೋ. ಮಳೆಗಾಲದಲ್ಲಿ ಅಥವಾ ಥಂಡಿ ಕಾಲಲ್ಲಿ ಸಿಕ್ಕಾಪಟ್ಟಿ ಸ್ವೆಟರ್ಗಳು ಮಾರಾಟ ಆಗ್ತಾವ, ಅವಾಗ ಅದ್ರದ್ದು ಸೀಸನ್. ಈಗ ಬೇಸಿಗೆಗಾಲಲ್ಲೂ ನಾ ಸ್ವೆಟರ್ ಮಾರ್ಕೊಂತ ಕೂತೆ, 500 ರೂಪಾಯಿ ಸ್ವೆಟರ್ ಹೋಗ್ತಾವ, ಸಾರಿ 700 ರೂಪಾಯಿ ಸ್ವೆಟರ್ ನಾ ಮಾರಬಹುದಾ, ಆಗೋದಿಲ್ಲ. ನಾ ಕೊಂಡ ಬೆಲೆ 500 ರೂಪಾಯಿ ಇಟ್ಟು ತಂದಿದ್ದೀನಿ, ಹೌದಾ. 500 ರೂಪಾಯಿ ಕೊಟ್ಟು ನಾ ತಗೊಂಡ್ ಬಂದಿದ್ದೀನಿ. ಆದ್ರೆ ಯಾರು ಗ್ರಾಹಕರು ಬಂದ್ ತಗೊಳತೇ ಇಲ್ಲ, ಯಾಕಂದ್ರೆ ಅದ್ರದ್ದು ಸೀಸನೇ ಇಲ್ಲ. ಬೇಸಿಗೆಗಾಲದಲ್ಲಿ ನಾ ಏನ್ ಮಾಡ್ತೀನಿ, ಅವಾಗ ಅದನ್ನ ಮಾರಾಟ ಮಾಡ್ಲಿಕ್ಕೆ ಅದ್ರ ಬೆಲೆಯನ್ನ ಇಳಿಸ್ತೀನಿ, 300 ರೂಪಾಯಿಗೆ ಮಾರ್ತೀನಿ. ಸೊ ಕೊಂಡ ಬೆಲೆ ಏನಾಯ್ತು, ಅವಾಗ 500 ರೂಪಾಯಿ, ಮಾರಿದ ಬೆಲೆ 300 ರೂಪಾಯಿ ಆಯ್ತು. ಸ್ಟಾಕ್ ಮುಗಿಸ್ಬೇಕಲ್ಲ ನಾನು, ಅದಕ್ ನಾನು ಏನ್ ಮಾಡ್ತೀನಿ, ಕಡಿಮೆ ರೇಟ್ ಅನ್ನ ಇಟ್ಟು ಮಾರ್ತೀನಿ. ಅವಾಗ ಏನಾಯ್ತು, ಕೊಂಡ ಬೆಲೆ ಹೆಚ್ಚಿಗಾಯ್ತು ಮಾರಿದ ಬೆಲೆಕ್ಕಿಂತ. ಅವಾಗ ನನಗೇನಾಯ್ತು, ನಷ್ಟವಾಯ್ತು. ಸೊ ನಷ್ಟ ಎಷ್ಟಾಯ್ತು, ಅದನ್ನ ಹೇಗೆ ಕಂಡು ಹಿಡಿತೀರಿ ನೀವು, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟಾಯ್ತು, ಕೊಂಡ ಬೆಲೆ 500, ಮಾರಿದ ಬೆಲೆ 300. ನನಗೆ ನಷ್ಟ ಎಷ್ಟಾಯ್ತು, 200 ರೂಪಾಯಿ ನಷ್ಟವಾಯ್ತು. 200 ರೂಪಾಯಿ ನಷ್ಟವಾಯ್ತು. ಸೊ ಕೊಂಡ ಬೆಲೆ ಜಾಸ್ತಿ ಇದ್ದಾಗ ಮಾರಿದ ಬೆಲೆಕ್ಕಿಂತ, ಅದಕ್ಕೆ ನಾವೇನಂತ ಕರಿತೀವಿ, ನಷ್ಟ. ಇದರ ವಿಪರೀತ, ಕೊಂಡ ಬೆಲೆ ಕಡಿಮೆ ಇದ್ದಾಗ ಮಾರಿದ ಬೆಲೆಕ್ಕಿಂತ ಅದು ಲಾಭ. ಎಲ್ರಿಗೂ ಅರ್ಥ ಆಯ್ತಾ, ಎಸ್. ಸೊ ಈಗ ಒಂದು ಚಿಕ್ಕದಾದ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಸಾಲ್ವ್ ಮಾಡೋಣ. ಸೊ ಈ ಕೊಟ್ಟಂತ ನಮ್ಗೆ ಲಾಭ ನಷ್ಟ ಬರುತ್ತಲ್ಲ, ಅದನ್ನ ನೀವು ಶೇಕಡಾವಾರಕ್ಕೆ ಯಾವ ರೀತಿ ಆ ಪರಿವರ್ತನೆ ಮಾಡ್ತೀರಿ ಅಂತ ಇಲ್ಲಿ ನೋಡೋಣ, ಸರಿನಾ. ಮೊದ್ಲಿಗೆ ಕೊಂಡ ಬೆಲೆ ಎಷ್ಟು, ಇದೇ ಒಂದು ಪ್ರಸಂಗನ ತಗೊಳ್ಳೋಣ. ಕೊಂಡ ಬೆಲೆ ಎಷ್ಟು, ನಮ್ದು 500 ರೂಪಾಯಿ ಆಯ್ತು. ಆ ಮಾರಿದ ಬೆಲೆ 700 ರೂಪಾಯಿ ತಗೊಳ್ಳೋಣ. ಸೊ ಲಾಭ ಎಷ್ಟು ಬಂತು ನಮಗೆ, 700 ಮೈನಸ್ 500 ಎಷ್ಟು ಬಂತು, 200 ರೂಪಾಯಿ ಲಾಭವಾಯ್ತು. 200 ರೂಪಾಯಿ ಲಾಭವಾಯ್ತು. ಈಗ ನಾವೇನ್ ಮಾಡ್ಬೇಕು, ಅದನ್ನ ಶೇಕಡ ಲಾಭನ ಕಂಡುಹಿಡಿಯೋಣ. ಶೇಕಡ ಲಾಭ ಯಾವ ರೀತಿ ಕಂಡುಹಿಡಿತೀರಿ, ಶೇಕಡ ಲಾಭ, ಲಾಭ ಅಪಾನ್ ಕೊಂಡ ಬೆಲೆ
ಇಂಟು 100. ಸೊ ಲಾಭ ಎಷ್ಟಿತ್ತು ನಮಗೆ? 200 ರೂಪಾಯಿ. ಕೊಂಡ ಬೆಲೆ ಎಷ್ಟಿದೆ? 500 ರೂಪಾಯಿ ಇಂಟು 100. ಸೊ 2 0 ಹೋದು ಇಲ್ಲಿ 5 ಒಂದ್ಲೆ 5 40 200. ಸೊ ನನಗೆ ಎಷ್ಟು ಲಾಭವಾಯ್ತು? 40% ಲಾಭವಾಯಿತು. 40% ಏನಾಯ್ತು? ಲಾಭವಾಯಿತು. ಸರಿನಾ? ಇದರದೇ ವಿಪರೀತ ಮಾಡೋಣ ಅಂತ. ಸೊ ಕೊಂಡ ಬೆಲೆ 500, ಮಾರಿದ ಬೆಲೆ 300. ನಷ್ಟ ಎಷ್ಟಾಯ್ತು? 500 ಮೈನಸ್ 300, 200 ರೂಪಾಯಿ ನಷ್ಟವಾಯ್ತು. ಹೌದಾ? ಈಗ ಶೇಕಡಾ ನಷ್ಟ ಹೆಂಗ ಕಂಡು ಹಿಡಿತೀರಿ? ನಷ್ಟ ಅಪಾನ್ ಕೊಂಡ ಬೆಲೆ ಇಂಟು 100. ನಷ್ಟ ಎಷ್ಟಿದೆ? 200 ರೂಪಾಯಿ ನಷ್ಟ. ಕೊಂಡ ಬೆಲೆ ಎಷ್ಟಿದೆ? 500 ಇಂಟು 100. ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆದು. 2 0 ಹೌದು. 5 ಒಂದ್ಲೆ 5 4 20. ಸೊ ನಮ್ಗೆ ಎಷ್ಟು ಪರ್ಸೆಂಟ್ ನಷ್ಟ ಆಯ್ತು? 40% ನಷ್ಟವಾಗಿದೆ. ಸೊ ಈ ರೀತಿ ಈ ಫಾರ್ಮುಗಳನ್ನ ಬಳಸಿ ನಾವು ಏನ್ ಮಾಡ್ತೀವಿ? ಶೇಕಡ ಲಾಭ, ಶೇಕಡ ನಷ್ಟವನ್ನ ಕಂಡು ಹಿಡಿತೀವಿ. ಸರಿನಾ? ಎಸ್. ಈಗ ಇಲ್ಲಿ ಮತ್ತೊಂದು ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಒಂದು ಉದಾನಿಯ ಕೊಂಡ ಬೆಲೆ 120. ಸೊ ಅದರ ಕೊಂಡ ಬೆಲೆ ಎಷ್ಟಿತ್ತು? 120. ಅಂಗಡಿಯವನ್ನು ಅದನ್ನು 10% ನಷ್ಟಕ್ಕೆ ಮಾರಿದ. ಸೊ ನಷ್ಟ ಎಷ್ಟು ಕೊಟ್ಟ ಆಯ್ತು ಅವನಿಗ? ಕೊಂಡ ಬೆಲೆ 120, ನಷ್ಟ ಎಷ್ಟಾಯ್ತು? 10% ನಷ್ಟ ಆಯ್ತು ಅವನಿಗೆ ಮಾರಿದ್ದಕ್ಕೆ. ಹಾಗಾದ್ರೆ ಮಾರಿದ ಬೆಲೆಯನ್ನ ಕಂಡು ಹಿಡೀರಿ. ಮಾರಿದ ಬೆಲೆಯನ್ನ ನಾವೀಗ ಏನ್ ಮಾಡ್ಬೇಕು? ಇಲ್ಲಿ ಕಂಡು ಹಿಡಿಬೇಕು. ಸೊ ಈಗ ಅವ ಉದಾಹರಣೆಗೆ ಅವನದು ಕೊಂಡ ಬೆಲೆ 100 ರೂಪಾಯಿ ಇತ್ತು. ಕೊಂಡ ಬೆಲೆ 100 ರೂಪಾಯಿ ಇದ್ರೆ ಅವನಿಗೆ ಏನಾಗಿದೆ? 10% ನಾಶ ಆಗಿದೆ. 10% ನಾಶ ಆಗಿದೆ ಅಂದ್ರೆ 100 ರೂಪಾಯಿ ಮೇಲೆ 10% ಎಷ್ಟಾಯ್ತು ಹೇಳಿ ನೋಡೋಣ? ಸೊ 100 ಇಂಟು 10 ಅಪಾನ್ 100. ಹೌದಾ? 2 100 ಕ್ಯಾನ್ಸಲ್ ಆದು ಇಲ್ಲಿ. ಸೊ 10 ಒಂದ್ಲೆ 10. ಸೊ 10 ರೂಪಾಯಿ ಅವನಿಗೆ ನಾಷ್ಟ ಆಯ್ತು. 100 ರೂಪಾಯಿ ಒಂದು ಕೊಂಡ ಬೆಲೆ ಇತ್ತು, ಅದ್ರ ಮೇಲೆ 10% ನಾಶ ಆಗಿದ್ರೆ ಅವನಿಗೆ ನಾಶ ಎಷ್ಟಾಯ್ತು? 10 ರೂಪಾಯಿ ಆಯ್ತು. ಅಂದ್ರೆ ಒಂದು ಮಾರಿದ ಬೆಲೆ ಎಷ್ಟಾಯ್ತು? ಮಾರಿದ ಬೆಲೆ ಎಷ್ಟಾಯ್ತು? 100 ಮೈನಸ್ 10. 100 ರೂಪಾಯಿ ನಾವು ತಿಳ್ಕೊಂಡಿವಿ. ಇದು ಒಂದು ಅಸಂಪ್ಷನ್. ಬರೀ ತಿಳ್ಕೊಂಡಿವಿ ಒಂದು 100 ಬೆಲೆ 100 ರೂಪಾಯಿ ಏನೈತಿ? ಕೊಂಡ ಬೆಲೆ ಐತಂತ. ಸೊ 100 ರೂಪಾಯಲ್ಲಿ 10 ರೂಪಾಯಿನ ತೆಗಿರಿ. ಎಷ್ಟ ಒಂದು ಮಾರಿದ ಬೆಲೆ ಬಂತು? 90 rupees ಅವನ ಮಾರಿದ ಬೆಲೆ ಬಂದ್ರು. ಆದ್ರೆ ಆಕ್ಚುಲ್ ಆಗಿ ಒಂದು ಕೊಂಡ ಬೆಲೆ ಎಷ್ಟಿದೆ? 120 ಇದೆ. 120 ಇದೆ. ಸೊ ಈಗ 100 ರೂಪಾಯಿ ನಾವೇನು ಉಳಿಸ್ಕೊಂಡು ಮಾರಿದ ಬೆಲೆ ಕಂಡು ಹಿಡ್ದೇವಲ್ಲ, ಅವೆರಡರ ಜೊತೆಗೆ ನಾವ್ ಈ ಒಂದು ಕೊಂಡ ಬೆಲೆಯನ್ನ ಕಂಪೇರ್ ಮಾಡಿ ಉತ್ತರವನ್ನ ತೆಗಿಬೇಕು. ಸೊ 100 ರೂಪಾಯಿ ಅವಂದ ಒಂದು ಕೊಂಡ ಬೆಲೆ ಇದ್ದಾಗ ಒಂದು ಮಾರಿದ ಬೆಲೆ ಎಷ್ಟಿತ್ತು? 90 rupees ಅಪಾನ್ ಕೊಂಡ ಬೆಲೆ ಎಷ್ಟಿತ್ತು? 100 ರೂಪಾಯಿ ಇಂಟು ಈಗ ಕೊಂಡ ಬೆಲೆ ಎಷ್ಟಿದೆ? 120. 120 0 0 ಹೋದು 2. ಸೊ 12 9 ಎಷ್ಟಾಯ್ತು? 108 ರೂಪಾಯಿ ಒಂದು ಏನಾಯ್ತು ಮಕ್ಳೇ? ಅವನು ಒಂದು ಮಾರಿದ ಬೆಲೆ ಎಷ್ಟು? ಯಾವಾಗ ಒಂದಷ್ಟು ಆಯ್ತು? ಅವಂದು 120 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟಾಯ್ತು? 108 ರೂಪಾಯಿ ಅವನದೊಂದು ಮಾರಿದ ಬೆಲೆ ಆಯ್ತು. ಹೌದಾ? ತಿಳಿತಾ? ಸೊ ಈ ರೀತಿ ಇಲ್ಲಿ ಏನಾಗಿದೆ? ಮಾರಿದ ಬೆಲೆ ಕೊಟ್ಟಿಲ್ಲ. ಸೊ ಮಾರಿದ ಬೆಲೆ ಹುಡುಕ್ಲಿಕ್ಕೆ ನಾವ್ ಇಷ್ಟು ಪ್ರೊಸೀಜರ್ ಅನ್ನ ಮಾಡ್ತೀವಿ. ಡೈರೆಕ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ಇಲ್ಲಿ ನಷ್ಟವನ್ನ ಕೊಟ್ಬಿಟ್ಟಿದ್ದಾರೆ. ಸೊ ನಷ್ಟ ಯಾವಾಗ ಕಂಡು ಹಿಡಿತೇವೆ ನಾವು? ಮಾರಿದ ಬೆಲೆ ಸಾರಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಮಾಡಿದ್ರೆ ನಮ್ಗೆ ನಷ್ಟ ಬರುತ್ತೆ. ಆದ್ರೆ ನಷ್ಟ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಸಂಖ್ಯೆಯಲ್ಲಿ ಕೊಟ್ಟಿಲ್ಲ, ಶೇಕಡದಲ್ಲಿ ಕೊಟ್ಟಿದ್ದಾರೆ. ಸೊ ಶೇಕಡದಲ್ಲಿ ಕೊಟ್ಟಾರೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ಅವಾಗ ನಷ್ಟ ಅಪಾನ್ ಕೊಂಡ ಬೆಲೆ ಇಂಟು 100 ಮಾಡ್ತೀವಿ. ಹೌದೋ ಇಲ್ವೋ? ಆದ್ರೆ ಅದು ನಮ್ ಕಡೆ ಇಲ್ಲೇ ಇಲ್ಲ. ನಷ್ಟದ ಸಂಖ್ಯೆನೂ ಗೊತ್ತಿಲ್ಲ ನಮ್ಗೆ. ಸೊ ಅವಾಗ ಈ ರೀತಿ ನೀವು ಮಾಡ್ಬೇಕು. ಸರಿನಾ?
ಇದ್ರದ್ದು ವಿಪರೀತವನ್ನು ಮಾಡೋಣ ಅಂತ. ಲಾಭ ಇದ್ದಾಗೆ ಹೇಗೆ ಅಂತೆ. ಈಗ ಆಟಿಕೆ ಕಾರಿನ ಮಾರಾಟ ಬೆಲೆ 150 ರೂಪಾಯಿ. ಅಂಗಡಿಯವನು 20ರಷ್ಟು ಲಾಭ ಇಟ್ಕೊಂಡು ಆಟಿಕೆಯ ಕೊಂಡ ಬೆಲೆ ಎಷ್ಟು? ಸೊ ಏನಾಗಿದೆ, ಆಟಿಕೆ ಕಾರಿನ ಒಂದು ಮಾರಾಟದ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ. ಮಾರಾಟದ ಬೆಲೆ ಎಷ್ಟು? 540. ಹೌದಾ? ಅವನಿಗೆ ಲಾಭ ಎಷ್ಟು ಪರ್ಸೆಂಟ್ ಇಟ್ಕೊಂಡ್ ಮಾಡ್ಲಿಕ್ಕತ್ತಾನವ? 20% ಲಾಭ ಇಟ್ಕೊಂಡ್ ಮಾರ್ಲಿಕ್ಕತ್ತಾನ. ಹಾಗಾದ್ರೆ ಒಂದು ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ಕಂಡು ಹಿಡಿಬೇಕು. ಹೌದಾ? ಈಗ ಇಲ್ಲಿಯೂ ಕೂಡ ಊಹಿಸ್ಕೊಳ್ಳೋಣ. ಏನಂತ ಊಹಿಸ್ಕೊಳ್ಳೋಣ? ಒಂದು ಕೊಂಡ ಬೆಲೆ 100 ರೂಪಾಯಿ ಇದ್ದರೆ ಒಂದು ಕೊಂಡ ಬೆಲೆ ಇದೇನಿದು? ಒಂದ್ ನಿಮಿಷ. ಅವನೊಂದು ಕೊಂಡ ಬೆಲೆ 100 ರೂಪಾಯಿ ಇದ್ದಾಗ ಅವನಿಗೆ ಲಾಭ ಎಷ್ಟು? 20%. ಸೊ ಇದ್ರ ಮೇಲೆ 20% ತೆಗಿರಿ, ಎಷ್ಟಾಯ್ತು? 20 ರೂಪಾಯಿ ಲಾಭ ಆಯ್ತು ಅವನಿಗೆ. ಅಂದ್ರ 20 ರೂಪಾಯಿ ಲಾಭ ಅಂದ್ರ ಮಾರಿದ ಬೆಲೆ ಎಷ್ಟಾಯ್ತು ಅವನಿಗೆ? ಮಾರಿದ ಬೆಲೆ 100 + 20. ಕೊಂಡ ಬೆಲೆ 100 ರೂಪಾಯಿ ಅಂತ ತಿಳ್ಕೊಂಡ್ವಿ. 20 ರೂಪಾಯಿ ಅದ್ರ ಮೇಲೆ ಲಾಭ. ಒಂದು 120 ಏನಾಯ್ತು? ಒಂದು ಮಾರಿದ ಬೆಲೆ ಆಯ್ತು. ಮಾರಿದ ಬೆಲೆ ಆಯ್ತು. ಹೌದಾ? ಈಗ ಹಾಗಾದ್ರೆ ಒಂದು ಮಾರಿದ ಬೆಲೆ 540 ಇದ್ದಾಗ ಒಂದು ಕೊಂಡ ಬೆಲೆ ಎಷ್ಟಾಗ್ತದೆ? ಸೊ ಕೊಂಡ ಬೆಲೆ ಎಷ್ಟಂತ ಇಲ್ಲಿ ತಿಳ್ಕೊಂಡಿದ್ದೇವೆ ನಾವು? 100 ರೂಪಾಯಿ ಅಪಾನ್ ಮಾರಿದ ಬೆಲೆ 120 ಇಂಟು 540 ಅಂತ ಮಾಡ್ತೀನಿ. ಸೊ 0 0 ಹೋದ್ವು. ಈಗ 2 6 12, 2 2 4, 1 ಉಳಿತು, 2 7 14. ಸೊ 27, 2 3 6, 2 5 50. ಹೌದಾ? ಸಾರಿ, 2 5 10, 0 ಹಾಕ್ರಿ. 2 50 100 ಬಂತು. ಹೌದಾ? ಎಷ್ಟಾಯ್ತು ನೋಡಿ ಈಗ? 50. ಈಗ ಇದನ್ನು ಕೂಡ ಕ್ಯಾನ್ಸಲ್ ಆಗ್ತದೆ. 3 1 3, 3 9 27. ಸೊ 50 ಇಂಟು 9 ಎಷ್ಟಾಯ್ತು? ಎಷ್ಟಾಗ್ತದೆ? 9 0 0, 9 5 45. ಸೊ ಅದ್ರದ್ದು ಒಂದು ಕೊಂಡ ಬೆಲೆ ಎಷ್ಟಾಯ್ತು? 450 ರೂಪಾಯಿ. ಸರಿನಾ? ಸೊ ಈ ರೀತಿ ನೀವು ಶೇಕಡ ಲಾಭ ಮತ್ತು ಶೇಕಡ ನಷ್ಟವನ್ನು ಕಂಡುಹಿಡಿಯಬಹುದು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಕಳೇ. ಮುಂದಿನ ಕ್ಲಾಸಲ್ಲಿ ಈ ಚಾಪ್ಟರಿನ ಮುಂದುವರೆದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.